ನಿನ್ನೆ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಇದರಲ್ಲಿ ಯಾರು ಸಿದ್ದರಾಮಯ್ಯನವರ ಮೊಮ್ಮಗ ಅಲ್ಲ, DK ಶಿವಕುಮಾರ್ ಅವರ ಮಗ ಅಲ್ಲ. ಇವರೆಲ್ಲರೂ ಬಡ ರೈತರ ಮಕ್ಕಳು. ಅವ್ರ ತಂದೆ ತಾಯಿ ಅಲ್ಲಿ ಹೊಲದಲ್ಲಿ ಕತ್ತೆ ದುಡ್ದಂಗ್ ಬಿಸಿಲು ಮಳೆ ಅನ್ನದೆ ಬೆವರು ಸುರಿಸಿ ಇವರಿಗೆ ತಿಂಗಳಿಗೆ 7,000 ರೂಪಾಯಿ PGಗೆ, ರೂಮ್ ರೆಂಟ್ಗೆ ಅಂತ ಖರ್ಚಿಗೆ ಹಾಕಿ ಇಲ್ಲಿ ಇವರನ್ನ ಓದಕ್ ಕಳ್ಸಿರೋದು. ಇವರು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿ ಓದಿ ಸಾಕಾಯ್ತು. ಏನ್ ಮಾಡ್ತಾರೆ? ಬಂದ್ 4-5 ವರ್ಷ ಆಯ್ತು, ಇನ್ನೇನ್ ಜಾಬ್ ತಗೊಂಡೆ ಮನೆಗೆ ಹೋಗೋಣ ಅಂದ್ರೆ ಈ ದರಿದ್ರವು ಕಾಲ್ ಫಾರ್ಮ್ ಕರೀತಿಲ್ಲ. ಇನ್ನೊಂದಿಷ್ಟು ಟೈಮ್ ಆದ್ರೆ ತನ್ನ ಆ ಜಾಬ್ ತಗೊಳ್ಳಕ್ಕೆ ಆ ಏಜ್ ಲಿಮಿಟ್ ಕೂಡ ಮುಗಿಯುತ್ತೆ. ಅಲ್ಲಿ ಅವ್ರ ಮನೆಯಲ್ಲಿ ಇನ್ನೇನ್ ನನ್ನ ಮಗನಿಗೆ ಜಾಬ್ ಸಿಗದೆ ತಡ, ಹೆಣ್ಣು ನೋಡಿ ಮದುವೆ ಮಾಡ್ಸೋದು ಅಂತ ಕಾಯ್ಕೊಂಡು ಕುಂತವ್ರೆ. ಇದರಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಈ ಕಡೆ ತನ್ನ ಪರಿಸ್ಥಿತಿ ಮನೆಯಲ್ಲಿ ಅಪ್ಪನಿಗೆ ಹೇಳಿದ್ರೆ ಅಪ್ಪ ಟೆನ್ಷನ್ ಮಾಡ್ಕೋತಾನೆ. ಇವನು ತನ್ನ ಗುರಿ ಬಿಟ್ಟು ಮನೆಗೆ ಹೋದ್ರೆ ಅಲ್ಲಿ ಮನೆ ಪಕ್ಕದವರು ನಗ್ತಾರೆ. ಸರ್ಕಾರ ಮತ್ತು ಈ ಸಮಾಜದ ಮಧ್ಯೆ ಅಡಕತ್ರಿಗೆ ಸಿಕ್ಕಾಕೊಂಡವನೆ. ಅವ್ನ್ ಏನ್ ಬಿಡ್ಬೇಕು ಒಂದೂ ಅರ್ಥ ಆಗ್ತಿಲ್ಲ. ಸರ್ಕಾರದ ಕೈಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಉಳಿದಿವೆ, ಅದನ್ನ ಭರ್ತಿ ಮಾಡ್ತಿಲ್ಲ. ಇದು ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿ ಬೀದಿಗಿಳಿದು ಹೋರಾಟ ಮಾಡ್ತಿರುವವನ ಕತೆ.